ನಮಸ್ಕಾರ ಕನ್ನಡಿಗರೇ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತಿನ ಭಾಗ್ಯಲಕ್ಷ್ಮಿ ಕನ್ನಡ ಧಾರಾವಾಹಿ ಸಂಚಿಕೆಯನ್ನು ನೋಡೋಣ ಬನ್ನಿ. ತಾಂಡವ್ ಮತ್ತು ಶ್ರೇಷ್ಠ ಅವರು ಮಾತನಾಡುತ್ತಿರುವಾಗ ಅವನ ಗೆಳೆಯನು ಊಟ ಮುಗಿಸಿ ಮನೆಯಿಂದ ಹೊರಡುತ್ತಾನೆ. ತಾಂಡವ್ಗೆ ಚಿಂತೆಯಾಗುತ್ತದೆ. ಭಾಗ್ಯ ಏನು ಮಾಡುತ್ತಿರಬಹುದು, ನಾಳೆ ಮನೆಯನ್ನು ಉಳಿಸಿಕೊಳ್ಳಲು ಏನು ಪ್ಲ್ಯಾನ್ ಮಾಡಿದ್ದಾಳೆ ಅನ್ನೋದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಶ್ರೇಷ್ಠನ ಹತ್ರ ಹೇಳುತ್ತಾನೆ. ಶ್ರೇಷ್ಠ ಹೇಳುತ್ತಾಳೆ, ಅವಳ ಕೈಲಿ ಏನಿದೆ ಮಾಡೋದಕ್ಕೆ, ಖಂಡಿತವಾಗಿ ಅವಳು ಏನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆದರೆ ತಾಂಡವ್ ಹೇಳುತ್ತಾನೆ, ಇಲ್ಲ, ನಿನ್ನ ಫ್ರೆಂಡ್ ಹೇಳಿದ ಪ್ರಕಾರ ಅವಳು ಗಟ್ಟಿಗಿತ್ತಿ, ಏನಾದರೂ ಮಾಡೇ ಮಾಡುತ್ತಾಳೆ. ಅವಳು ಏನು ಮಾಡುತ್ತಿದ್ದಾಳೆ ಎಂದು ತಿಳ್ಕೋಬೇಕು ಎಂದು ನನಗೆ ಕುತೂಹಲ ಆಗುತ್ತಿದೆ. ನನ್ನ ಹತ್ರ ಒಂದು ಉಪಾಯವಿದೆ ಎಂದು ಅವಳ ಮಗಳಿಗೆ ಫೋನನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಅವಳ ಮಗಳನ್ನು ಫೋನನ್ನು ನೋಡುತ್ತಾ ನನ್ನ ಪೋಸ್ಟಿಗೆ ಎಷ್ಟೋ ಫಾಲೋವರ್ಸ್ ಬಂದಿದ್ದಾರೆ ಅಂತ ಮಾತನಾಡುತ್ತಾ ಫೋನನ್ನು ಹಿಡಿದಿಟ್ಟುಕೊಂಡಿರುತ್ತಾಳೆ. ತಾಂಡವ್ ಫೋನನ್ನು ನೋಡಿ ಅಪ್ಪ ಫೋನ್ ಮಾಡುತ್ತಿದ್ದಾರೆ ಎಂದು ಫೋನನ್ನು ರಿಸೀವ್ ಮಾಡುತ್ತಾಳೆ. ತಾಂಡವ್ ಅವಳ ಮಗಳನ್ನು ಕೇಳುತ್ತಾನೆ, ಹೇಗಿದೆಯಾ ಮಗಳೇ ಎಂದು. ಅವಳ ಮಗಳಿಗೆ ಆಶ್ಚರ್ಯವಾಗುತ್ತದೆ, ಅಪ್ಪ ನನ್ನನ್ನು ಕೇಳುತ್ತಿದ್ದಾರೆ ಎಂದು. ಅವಳು ಊಟ ಮಾಡಿದೆಯಾ ಅಂತ ಕೇಳಿದಾಗ ಅವಳು ಇನ್ನೂ ಇಲ್ಲ ಅಪ್ಪ ಎಂದು ಅಪ್ಪನಿಗೆ ಹೇಳುತ್ತಾಳೆ. ತಾಂಡವ್ ಕೇಳುತ್ತಾನೆ, ಸಾರಿ ಮಗಳೇ, ನನ್ನಿಂದ ನಿಮಗೆಲ್ಲ ಕಷ್ಟ ಆಗುತ್ತಿದೆ ಎಂದು ನನಗೆ ಗೊತ್ತು. ಆದರೆ ನನ್ನ ಕೈಲಿ ಏನೋ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಅದರ ಜೊತೆಗೆ ನಾನು ಏನೇನೋ ಮಾಡಿಕೊಂಡು ಕೂತಿದ್ದೇನೆ ಎಂದು ಹೇಳುತ್ತಾನೆ. ತಾಂಡವ್ ಕೇಳುತ್ತಾನೆ, ಅಮ್ಮ ಏನು ಮಾಡುತ್ತಿದ್ದಾಳೆ, ನಾಳೆ ಮನೆ ಉಳಿಸಿಕೊಳ್ಳಲು ಎಂದು ಕೇಳುತ್ತಾನೆ. ಅದಕ್ಕೆ ಅವಳು ಅಮ್ಮ ಒಡವೆಯನ್ನು ಮಾರುತ್ತಿದ್ದಾಳೆ ಎಂದು ಹೇಳುತ್ತಾಳೆ. ತಾಂಡವ್ಗೆ ಒಂದು ಉಪಾಯ ಸಿಗುತ್ತದೆ. ನಾಳೆ ಹೇಗಾದರೂ ಮಾಡಿ ಅದನ್ನು ತಡೆಯಬೇಕೆಂದು ಚಿಂತಿಸುತ್ತಿರುತ್ತಾನೆ. ಏನು ಮಾಡುವುದೆಂದು ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಬೆಳಗ್ಗೆ ಆಗುತ್ತಲೇ ಮನೆಗೆ ಭಾಗ್ಯ ರೆಡಿಯಾಗಿ ಮನೆಯಿಂದ ಒಡವೆಗಳನ್ನು ತೆಗೆದುಕೊಂಡು ಮಾರಲು ಹೊರಟಿರುತ್ತಾಳೆ. ಆದರೆ ಅವಳ ಅತ್ತೆ ಕುಸುಮ ಹೇಳುತ್ತಾಳೆ, ಒಡವೆಯನ್ನು ಅಡವಿಟ್ಟು ಹಣವನ್ನು ತಗೊಂಬಾ ಎಂದು. ಹುಷಾರಾಗಿ ಬಾ ಮಗಳೆಂದು ಹೇಳುತ್ತಾರೆ. ಅವರ ಭಾಗ್ಯಳ ಅಮ್ಮನೂ ಕೂಡ ಅದನ್ನೇ ಹೇಳುತ್ತಾಳೆ, ಹುಷಾರು ಭಾಗ್ಯ, ಹಣವನ್ನು ಜೋಪಾನವಾಗಿ ಇಟ್ಟುಕೊಂಡು ಬಾ, ಆಗಲೇ ನಾವು ಹಣವನ್ನು ಕಳೆದುಕೊಂಡಿದ್ದೇವೆ. ನಿಮ್ಮ ಮಾವನವರು ಹಣವನ್ನು ಕಳೆದುಕೊಂಡಾಗೆ ನೀನು ಕಳೆದುಕೊಂಡರೆ ಕಷ್ಟವಾಗುತ್ತದೆ ಎಂದು ಹೇಳುತ್ತಾಳೆ. ಮನೆಯ ಬೆಲ್ಲನ್ನು ಆಗುತ್ತದೆ. ಆವಾಗ ಬಾಗಿಲನ್ನು ತೆಗೆಯಲು ಭಾಗ್ಯ ತಂಗಿ ಹೋಗುತ್ತಾಳೆ. ತೆಗೆದರೆ ತಾಂಡವ್ ಮತ್ತು ಶ್ರೇಷ್ಠ ಮನೆ ಬಾಗಿಲಲ್ಲಿ ನಿಂತಿರುತ್ತಾರೆ. ಅವರು ಬಂದದ್ದು ನೋಡಿ ಎಲ್ಲರೂ ಗಾಬರಿಯಿಂದ ಅವರನ್ನು ನೋಡುತ್ತಿರುತ್ತಾರೆ. ಇವರೇಕೆ ಇಲ್ಲಿಗೆ ಬಂದರು ಎನ್ನುವ ಪ್ರಶ್ನೆ ಎಲ್ಲರ ತಲೆಯಲ್ಲಿ ಓಡುತ್ತಿರುತ್ತದೆ. ಆಗ ಭಾಗ್ಯ ಏನನ್ನು ಹೇಳಲು ಪ್ರತಿಕ್ರಿಯಿಸುವ ಪರಿಸ್ಥಿತಿಯಲ್ಲಿರುವುದಿಲ್ಲ. ಅವಳು ಆಶ್ಚರ್ಯದಿಂದ ನೋಡುತ್ತಿರುತ್ತಾಳೆ, ಇವಳು ಏನಕ್ಕೆ ಬಂದರು ಎಂದು. ತಾಂಡವ್ ಕೇಳುತ್ತಾನೆ, ಮನೆಯೊಳಗೆ ನಮ್ಮನ್ನು ಕರೆಯುವುದಿಲ್ವಾ ಎಂದು. ಹಾಗೆ ಯಾರೂ ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಆಗ ಅವನು ಹೇಳುತ್ತಾನೆ, ಯಾರು ಕರೆದರೆ ಏನು, ನಾನೇ ಬರುತ್ತೀನಿ ಎಂದು ಒಳಗೆ ಬರುತ್ತಾನೆ. ಶ್ರೇಷ್ಠನ ಕೈಯನ್ನು ಹಿಡಿದುಕೊಂಡು ತಾಂಡವ್ ಮನೆ ಒಳಗೆ ಬರುತ್ತಾನೆ. ಭಾಗ್ಯನ ಕೈಯಲ್ಲಿ ಬ್ಯಾಗ್ ಇರುವುದನ್ನು ನೋಡಿ ತಾಂಡವ್ ಕೇಳುತ್ತಾನೆ, ಏನದು ಬ್ಯಾಗಿನಲ್ಲಿ? ಜ್ಯುವೆಲರಿ ಬಾಕ್ಸನ್ನು ಇಟ್ಟುಕೊಂಡು ಎಲ್ಲಿ ಹೋಗುತ್ತಿದೆಯಾ ಅಂತ ಕೇಳುತ್ತಾನೆ. ಆವಾಗ ಭಾಗ್ಯ ಹೇಳುವುದಿಲ್ಲ. ಅವಳು ಹೇಳಲು ಅವರಿಗೆ ಇಷ್ಟ ಇರುವುದರ ಕಾರಣಕ್ಕಾಗಿ ಅವಳು ಹೇಳುವುದಿಲ್ಲ. ತಾಂಡವೇ ಹೇಳುತ್ತಾನೆ, ಒಡವೆಯನ್ನು ಮಾರಿ ಆ ಹಣವನ್ನು ಮನೆಗೆ EMI ಕಟ್ಟಬೇಕೆಂದು ನಿನ್ನ ಪ್ಲ್ಯಾನ್ ಮಾಡಿದ್ಯಾ ಎಂದು. ಅದನ್ನು ಕೇಳಿ ಕುಸುಮ ಗಾಬರಿಗೊಳ್ಳುತ್ತಾಳೆ. ತಾಂಡವ್ ಕೇಳುತ್ತಾನೆ, ಇದನ್ನು ನೀನು ಹೇಗೆ ಮಾರುತ್ತೀಯಾ, ನಿನಗೆ ಇದು ಮಾರುವ ಅಧಿಕಾರ ನಿನಗೇನಿದೆ ಎಂದು ಕೇಳುತ್ತಾನೆ. ಅದಕ್ಕೆ ಭಾಗ್ಯ ಅದನ್ನು ಕೇಳಿದ ಕೂಡಲೇ ಭಾಗ್ಯನಿಗೆ ಶಾಕ್ ಆಗುತ್ತದೆ. ಇವರೇನಕ್ಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು. ತಾಂಡವ್ ಹೇಳುತ್ತಾನೆ, ಈ ಒಡವೆಯು ನನಗೆ ಸೇರಿದ್ದು ಎಂದು ಹೇಳುತ್ತಾನೆ. ಕುಸುಮ ಅದಕ್ಕೆ ನಿನಗೆ ಈ ಒಡವೆ ಸೇರಿದ್ದಲ್ಲ ಎಂದು ಹೇಳುತ್ತಾಳೆ. ತಾಂಡವ್ ಹೇಳುತ್ತಾನೆ, ಇಲ್ಲ, ಈ ಆಭರಣವು ನನ್ನ ದುಡ್ಡಿನಿಂದ ತೆಗೆದುಕೊಟ್ಟಿದ್ದು. ಈಗ ನಾನು ಇವಳ ಗಂಡ ಅಲ್ಲವೆಂದರೆ ಆ ಒಡವೆ ಕೂಡ ಇವಳದಲ್ಲ, ಆ ಒಡವೆ ನನ್ನದಾಗುತ್ತದೆ. ಅದೇನೇ ಇದ್ದರೂ ಅಧಿಕೃತವಾಗಿ ನನ್ನ ಹೆಂಡತಿ ಶ್ರೇಷ್ಠಳಿಗೆ ಸೇರಿದ್ದು ಅಂತ ಹೇಳುತ್ತಾನೆ. ಅವನು ಹೇಳಿದ್ದನ್ನು ಕೇಳಿ ಮನೆಯವರು ಏನು ಹೇಳುವುದಂತ ಗೊತ್ತಾಗದೆ ಅವರ ಅಪ್ಪ ಏನನ್ನು ಪ್ರತಿಕ್ರಿಯಿಸುವುದಿಲ್ಲ. ಆದರೂ ತಾಂಡವ್ ಬಿಡುವುದಿಲ್ಲ. ಇದು ನನಗೆ ಸೇರಿದ್ದು, ನಾನು ತಗೊಳ್ತೀನಿ ಎಂದು ಹೇಳುತ್ತಾನೆ. ತಾಂಡವ್ ಇದನ್ನು ಹೇಳಿದಾಗ ಎಲ್ಲರೂ ಇವನನ್ನು ಪ್ರಶ್ನಿಸುತ್ತಾರೆ. ಆದರೆ ತಾಂಡವ್, ಇಲ್ಲಿ ಯಾಕೆ ಪ್ರಶ್ನಿಸುತ್ತೀರಾ, ಎಷ್ಟು ರೋಷ ಇದ್ದರೆ ನನ್ನ ಹಂಗಿನಲ್ಲಿ ಅವಳು ಇದನ್ನು ಮಾರುತ್ತಾಳೆ, ಹಾಗಾದರೆ ತಗೊಳ್ಳಿ ಬಿಡಿ, ನನ್ನ ಹಣದಲ್ಲೇ ಅವಳು ಮನೆಯನ್ನು ಉಳಿಸಿಕೊಂಡಳು ಎಂದು ಆಗುತ್ತದೆ. ಅವಳು ಭಾಗ್ಯ ಸೋಲುತ್ತಾಳೆ, ನಾನು ಗೆಲ್ಲುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದಾಗ ಭಾಗ್ಯಳ ಅಮ್ಮ
ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾಳೆ. ಇದನ್ನು ಭಾಗ್ಯನು ಕೂಡ ಏನನ್ನು ಹೇಳುವುದಿಲ್ಲ. ತಾಂಡವ ಅಪ್ಪ ಕೂಡ ಏನು ಹೇಳುವುದಿಲ್ಲ. ತಾಂಡವ ಅದಕ್ಕೆ, ಹಾಗಾದರೆ ನನ್ನ ಮಾತು ಸತ್ಯವಾಗುತ್ತದೆ, ಅವಳು ನನ್ನ ಹಣದಲ್ಲೇ ಮನೆಯನ್ನು ಉಳಿಸಿಕೊಂಡಳು ಎಂದಾಗುತ್ತದೆ, ಭಾಗ್ಯ ಸೋಲುತ್ತಾಳೆ ಎಂದು ತಾಂಡವ್ ಹೇಳುತ್ತಾನೆ. ಇದು ನಿಜ ಆದರೆ ನಿಜ ಆಗಲಿ ಬಿಡಿ ಎಂದು ಹೇಳುತ್ತಾನೆ. ಆದರೆ ಮಕ್ಕಳು, ಅಪ್ಪ ನೀನಿಗೆ ಮಾಡುವುದು ಸರಿಯಲ್ಲ, ನಾವು ಮನೆಯನ್ನು ಉಳಿಸಿಕೊಳ್ಳಲು ಇದು ಇರುವುದು ದಾರಿ, ನೀವು ಇದನ್ನು ತಗೋಬೇಡಿ ಎಂದು ಹೇಳುತ್ತಾನೆ. ಆದರೆ ಶ್ರೇಷ್ಠ ನಗುತ್ತಾ ಹೇಳುತ್ತಾಳೆ, ಅದು ಏನಿದ್ದರೂ ನನಗೆ ಸೇರಿದ್ದು ಎಂದು ಹೇಳುತ್ತಾಳೆ. ಈ ಭಾಗ್ಯ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲದೆ ನೋಡುತ್ತಿರುತ್ತಾಳೆ. ಭಾಗ್ಯ ಹೇಳುತ್ತಾಳೆ, ನನಗೆ ಅಂಥ ಕರ್ಮ ಏನೂ ಇಲ್ಲ, ನಾನು ಮಾಡ್ತಿರೋದು ನನ್ನ ಧರ್ಮಕ್ಕಾಗಿ, ನನ್ನ ಕಷ್ಟಕ್ಕೆ ಹೊರತು ಬೇರೆ ಏನೂ ಅಲ್ಲ ಎಂದು ಭಾಗ್ಯ ಹೇಳುತ್ತಾಳೆ. ಅದನ್ನು ತಗೊಳ್ಳಲು ತಾಂಡವ್ ಮುಂದೆ ಹೋಗಿ ಕೈಯನ್ನು ಹಾಕಿದಾಗ, ಕುಸುಮ ನೀನು ಅದನ್ನು ಮುಟ್ಟಬೇಡ, ಅದನ್ನು ಮುಟ್ಟಿದರೆ ಸರಿ ಇರುವುದಿಲ್ಲ, ಅದನ್ನು ಮುಟ್ಟುವ ಅಧಿಕಾರ ನಿನಗಿಲ್ಲ ಎಂದು ಹೇಳುತ್ತಾಳೆ. ಆದರೆ ಅವನು, ಇಲ್ಲ ಇದು ನನ್ನ ಅಧಿಕಾರ ಎಂದು ಹೇಳುತ್ತಾನೆ. ಇದಕ್ಕೆ ಕುಸುಮ ದುರಿಸಿಕೊಂಡು ನೋಡುತ್ತಿರುತ್ತಾಳೆ. ಭಾಗ್ಯ ಕೂಡ ಅದನ್ನೇ ನೋಡುತ್ತಾ ನಿಂತಿರುತ್ತಾಳೆ. ಶ್ರೇಷ್ಠ ಬಿಡದೆ, ಇದು ನನಗೆ ಸೇರಿದ್ದು ಎಂದು ಅವಳೇ ಹೋಗಿ ಒಡವೆ ಬಾಕ್ಸನ್ನು ಭಾಗ್ಯಳ ಕೈಯಿಂದ ಕಿತ್ತುಕೊಂಡು ಇಟ್ಟುಕೊಳ್ಳುತ್ತಾಳೆ. ಆವಾಗ ಇಟ್ಟುಕೊಳ್ಳುವಾಗ ಶ್ರೇಷ್ಠಳಿಗೆ ಹೇಳುತ್ತಾರೆ, ಇದು ನಿನ್ನ ಅಧಿಕಾರವಲ್ಲ ಎಂದು. ಶ್ರೇಷ್ಠ, ಇಲ್ಲ ಇದು ನನ್ನ ಅಧಿಕಾರವೇ, ಇದು ನನ್ನ ಒಡವೆ ಎಂದು ಅವಳು ಭಾಗ್ಯ ಕೈಯಿಂದ ತಗೊಳ್ಳುತ್ತಾಳೆ. ತೊಗೊಂಡಿದ್ದನ್ನು ನೋಡುತ್ತಾ ಕುಸುಮ, ಇವಳು ತೊಗೊಂಡು ಬಿಟ್ಟಳಲ್ಲ, ಇವಳು ಎಂಥ ಅಸಹ್ಯದವಳು ಅಂತೂ ನೋಡುತ್ತಿರುತ್ತಾಳೆ. ಶ್ರೇಷ್ಠ ಭಾಗ್ಯಳಿಂದ ಕೈಯಿಂದ ಇಸಿಕೊಂಡಿದ್ದ ಬಾಕ್ಸನ್ನು ಓಪನ್ ಮಾಡಿ ಚಿನ್ನದ ಒಡವೆಯೆಲ್ಲ ನೋಡಿ ಅದರಲ್ಲಿ ಒಂದು ಚೈನನ್ನು ನೋಡುತ್ತಾಳೆ. ಇದು ನಿಮ್ಮ ಚೈನ್ ಅಲ್ಲವಾ ಎಂದು ಹೇಳುತ್ತಾಳೆ ಭಾಗ್ಯ ಅಮ್ಮನಿಗೆ. ಭಾಗ್ಯ ಅಮ್ಮ ನನ್ನ ಚೈನನ್ನು ನೋಡಿದ್ದಕ್ಕೆ ಅವಳು ಆಶ್ಚರ್ಯಗೊಂಡು ನೋಡುತ್ತಿರುತ್ತಾಳೆ. ಇದನ್ನು ತಾಂಡವ ಅಪ್ಪ ಕೂಡ ಆಶ್ಚರ್ಯದಿಂದ ನೋಡುತ್ತಾನೆ. ಮಕ್ಕಳು ಏನು ಹೇಳುವುದಿಲ್ಲ, ಆದರೆ ಮಕ್ಕಳು ನೋಡುತ್ತಾ ಅಪ್ಪ ಮಾಡುತ್ತಿರುವುದನ್ನು ನೋಡುತ್ತಾ ನಿಂತಿರುತ್ತಾರೆ. ಮನೆಯ ಅಕ್ಕಪಕ್ಕದವರು ಬಂದು ಮಾತನಾಡುತ್ತಾ ನಿಲ್ಲುತ್ತಾರೆ. ತಾಂಡವ್ ಎಂಥ ಒಳ್ಳೆಯವನು ಅಂತ ಅಂದ್ಕೊಂಡಿದ್ವಿ, ಆದರೆ ಇಂಥ ಕೆಲಸ ಮಾಡುತ್ತಿದ್ದಾನೆ, ಭಾಗ್ಯಳಿಗೆ ಯಾಕೆ ಇಂಥ ಕಷ್ಟ ಕೊಡುತ್ತಿದ್ದಾನೆ ಎಂದು ಮನೆಯವರು ಮಾತನಾಡುತ್ತಾ ನಿಂತಿರುತ್ತಾರೆ. ಭಾಗ್ಯ ಇದನ್ನು ಕೇಳಿಸಿಕೊಳ್ಳುವುದಿಲ್ಲ, ಆದರೆ ಮಕ್ಕಳು ಕೂಡ ಮತ್ತೆ ಅದನ್ನೇ ಹೇಳುತ್ತಾರೆ. ಆದರೂ ಮಕ್ಕಳು ಕೇಳಿಕೊಳ್ಳುವುದನ್ನು ಭಾಗ್ಯ ನೋಡುತ್ತಾ ಇರುತ್ತಾಳೆ. ಇದನ್ನು ಶ್ರೇಷ್ಠ ಕೇಳಿ ಅವಳು ಏನನ್ನು ಹೇಳುವುದಿಲ್ಲ. ಭಾಗ್ಯ ಕೂಡ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ಮಾವ ಹೇಳುತ್ತಾನೆ, ತಾಂಡವ್ ನೀನು ದೊಡ್ಡ ತಪ್ಪು ಮಾಡುತ್ತಿದ್ದೀಯಾ, ನೀನು ಇದು ಮಾಡುತ್ತಿರುವುದು ಸರಿಯಲ್ಲ, ನಿನಗೆ ನಾ ಜನ್ಮ ಕೊಟ್ಟಿದ್ದೆ ತಪ್ಪಾಯಿತು ಎಂದು ಎನಿಸುತ್ತಿದೆ ಎಂದು ತಾಂಡವಪ್ಪ ಹೇಳುತ್ತಾನೆ. ಅದಕ್ಕೆ ತಾಂಡವ್, ನೀವೇನಾದರೂ ಅಂದುಕೊಳ್ಳಿ, ನಾನು ಮಾಡುತ್ತಿರುವುದು ಸರಿ ಎಂದು ಒಡವೆ ಬಾಕ್ಸನ್ನು ನೋಡುತ್ತಿರುತ್ತಾನೆ. ತಾಂಡವಪ್ಪ ಹೇಳುತ್ತಾನೆ, ಹಾಗಾದರೆ ನಿನಗೆ ಮರ್ಯಾದೆಯೇ ಇಲ್ಲ ಎಂದು ಹೇಳುತ್ತಾನೆ. ತಾಂಡವ್ ಮತ್ತು ಶ್ರೇಷ್ಠ ನಾನು ಇದರಲ್ಲಿ ಗೆದ್ದೆ ಎಂದು ಬೀಗುತ್ತಾ ನಿಂತಿರುತ್ತಾರೆ. ತಾಂಡವಪ್ಪ ಅದನ್ನು ನೋಡುತ್ತಾ ನಿಲ್ಲುತ್ತಾರೆ. ಮಕ್ಕಳು ಕೂಡ ಅಸಹಾಯಕತೆಯಿಂದ ನೋಡುತ್ತಿರುತ್ತಾರೆ. ಮನೆಯವರೆಲ್ಲರೂ ಅಸಹಾಯಕತೆಯಿಂದ ನೋಡುತ್ತಾ ನಿಲ್ಲುತ್ತಾರೆ. ಸುಂದರಿ ಕೂಡ ಏನೋ ಹೇಳಲು ಬಂದಳು, ಸುಮ್ಮನಾಗುತ್ತಾಳೆ. ತಾಂಡವ್ ಅದನ್ನು ಕೇಳಿ ಬಾಗಿಲನ್ನು ದುರುಗುಟ್ಟ ನೋಡುತ್ತಾ, ಇದು ನನ್ನದೇ ಎಂದು ತಗೊಂಡು ಮನೆಯಿಂದ ಹೊರಡುತ್ತಾನೆ. ಭಾಗ್ಯಳ ಅಮ್ಮ, ಏನಿದು ಹೀಗಾಯಿತಲ್ಲ ಎಂದು ಯೋಚಿಸುತ್ತಾ ನಿಲ್ಲುತ್ತಾಳೆ. ಹಾಗೆ ತಾಂಡವ್ ಅಪ್ಪ ಕೂಡ ಇವನು ಇಂಥವನು ಅಂತ ಗೊತ್ತಿಲ್ಲದಲೇ ನಾವು ತಪ್ಪು ಮಾಡಿಬಿಟ್ವಿ ಎಂದು ಯೋಚಿಸುತ್ತಾ ನಿಲ್ಲುತ್ತಾರೆ. ಶ್ರೇಷ್ಠ ಮತ್ತು ತಾಂಡವ್ ಮನೆಯಿಂದ ಹೊರಗೆ ಬಂದು ನಾವು ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಯಿತು ಎಂದು ಖುಷಿಯಲ್ಲಿ ನಿಲ್ಲುತ್ತಾರೆ. ಮನೆಯವರು ಮಾತನಾಡುತ್ತಿರುತ್ತಾರೆ, ಈಗೇನು ಮಾಡುವುದು ಎಂದು ಗೊತ್ತಾಗುತ್ತಿಲ್ಲ. ಕುಸುಮ ಹೇಳುತ್ತಾಳೆ, ಇವನು ಇಂಥ ಅತಿರೇಕಕ್ಕೆ ಹೋಗ್ತಾನೆ ಎಂದು ನಾನು ತಿಳ್ಕೊಂಡಿರಲಿಲ್ಲ, ಆದರೆ ಇವನು ಮಾಡುತ್ತಿರೋದು ಒಂದು ಚೂರು ಸರಿ ಇಲ್ಲ. ಹೀಗೆ ಮಾಡಿದರೆ ನಾವು ಮನೆ ಹೆಂಗೆ ಉಳಿಸಿಕೊಳ್ಳುವುದು, ಏನು ಮಾಡುವುದು ಗೊತ್ತಾಗುತ್ತಿಲ್ಲ ಎಂದು ಯೋಚಿಸುತ್ತಾ ಮಾತನಾಡುತ್ತಾಳೆ. ಭಾಗ್ಯಳ ತಂಗಿ ಹೋಗಿ ಅವರಿಬ್ಬರನ್ನು ನೋಡಲು ಬಾಲ್ಕನಿಗೆ ಹೋಗಿ ನಿಂತುಕೊಂಡು ನೋಡುತ್ತಾಳೆ. ಆವಾಗ ಬಂದು ಮನೆಯವರಿಗೆ ಹೇಳುತ್ತಾರೆ, ಅವರು ಇದೇ ಶ್ರೇಷ್ಠದೇ ಪ್ಲ್ಯಾನ್ ಇದು, ತಾಂಡವರಿಗೆ ಬುದ್ಧಿ ಇಲ್ಲ ಸರಿ, ಶ್ರೇಷ್ಠ ಹೇಳಿಕೊಟ್ಟದ್ದಕ್ಕೆ ಅವರು ಕೇಳುತ್ತಿರುವುದು ಅತ್ತೆ, ಅಲ್ಲಿ ನೋಡಿ ಅವರಿಬ್ಬರು ನಗುತ್ತಾ ಬಾಗಿಲಿನಲ್ಲಿ ನಿಂತುಕೊಂಡಿದ್ದಾರೆ ಎಂದು ಹೇಳುತ್ತಾಳೆ. ಅವರ ಮಾವ, ನೀನು ಯಾಕೆ ಮಗಳೇ ಇಷ್ಟೊಂದು ತಲೆ ಕೆಡಿಸ್ಕೋತೀಯ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರು ಮಾಡ್ತಿರೋದು ಸರಿ ಅಂತ ಅವ್ರ ಮಟ್ಟಿಗಿದೆ ಎಂದು ಅವನು ಶ್ರೇಷ್ಠ ಗುಂಗಿನಲ್ಲಿ ಬಿದ್ದಿದ್ದಾನೆ, ಹಾಗಾಗಿ ಅವನು ಇವಾಗ ಈ ಥರ ಆಡುತ್ತಿದ್ದಾನೆ ಎಂದು ಭಾಗ್ಯಳ ಮಾವ ಹೇಳುತ್ತಾಳೆ. ನಾವೇನಾದರೂ ಗೆಲ್ಲೇಬೇಕು ಅಕ್ಕ, ನಾವು ಸೋಲ್ಬಾರ್ದು ಎಂದು ಹೇಳುತ್ತಾಳೆ. ಇದಕ್ಕೆ ಭಾಗ್ಯಳ ಅಮ್ಮ, ನಿಮ್ಮಿಂದಲೇ ನನ್ನ ಮಗಳ ಜೀವನ ಹಾಳಾಗ್ತಾಯಿದೆ, ನೀವು ಹಿಂಗೆ ಮಾತಾಡುತ್ತಿರೋದ್ರಿಂದನೇ ನನ್ನ ಮಗಳ ಜೀವನ ಹಾಳಾಗ್ತಾ ಇರೋದು ಎಂದು ಹೇಳುತ್ತಾಳೆ. ಇದಕ್ಕೆ ಭಾಗ್ಯ ಅಮ್ಮ, ನೀನೇನು ಮಾತಾಡುತ್ತಿದ್ಯಾ, ಇದಕ್ಕೆ ಅರ್ಥ ಇಲ್ಲ, ಅವರೇನು ಮಾತಾಡಿಲ್ಲ, ನನ್ನ ತಂಗಿ ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ, ಅದರಲ್ಲೇನೂ ತಪ್ಪಿಲ್ಲ ಎಂದು ಹೇಳುತ್ತಾಳೆ. ಆದರೆ ತಾಂಡವಿನ ಅಪ್ಪ, ನೀವೇನು ಮಾತಾಡುತ್ತಿದ್ದೀರೋ ನನಗೊಂದು ಅರ್ಥವಾಗುತ್ತಿಲ್ಲ, ಇದು ಸರಿಯಲ್ಲ, ನಾವು ಮಾಡ್ತಿರೋದು ಸರಿಯೇ ಇದೆ, ಭಾಗ್ಯ ತೊಗೊಂಡಿರೋ ನಿರ್ಧಾರನೂ ಸರಿಯೇ ಇದೆ, ಆದರೆ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ.
ಭಾಗ್ಯಳ ಅಮ್ಮ, ನಾನು ಮನೆಗೆ ಹೋಗಿ ಬರ್ತೇನೆ, ನಿನ್ನ ಅಪ್ಪಂಗೆ ಹುಷಾರಿಲ್ಲ ಅಂತೆ, ಜ್ವರ ಬಂದಿದಂತೆ, ನಾನು ಅಂಗಡಿಗೆ ನೋಡ್ಕೋಬೇಕು, ಅವ್ರಿಗೆ ಮಾತ್ರೆ ಕೊಟ್ಟು ಬರ್ತೀನಿ ಎಂದು ಹೇಳ್ತಾಳೆ. ಆಗ ಭಾಗ್ಯಳ ತಂಗಿ, ಅಕ್ಕ ಈಗ ಮುಂದೆ ಏನು ಮಾಡೋದು ಅಂತ ಗೊತ್ತಾಗುತ್ತಿಲ್ಲ, ಏನು ಮಾಡೋದಕ್ಕ ಅಂತ ಭಾಗ್ಯನನ್ನು ಕೇಳಿದಾಗ ಭಾಗ್ಯ ಹೇಳುತ್ತಾಳೆ, ನಾನು ಏನಾದರೂ ಒಂದು ಮಾಡುತ್ತೇನೆ, ನಾನು ಇದನ್ನು ಗೆಲ್ತೀನಿ ಎಂದು ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುತ್ತಾಳೆ. ಆ ಬಾಗಿಲನ್ನು ಹಾಕಿಕೊಂಡಿದ್ದಕ್ಕೆ ಭಾಗ್ಯಳ ತಂಗಿ ಗಾಬರಿಗೊಂಡು ಬಾಗಿಲನ್ನು ಬಡಿಯಲು ಹೋಗುತ್ತಾಳೆ. ಬಾಗಿಲು ಎಷ್ಟೇ ಬಡಿದರೂ ಭಾಗ್ಯ ಬಾಗಿಲನ್ನು ತೆಗೆಯುವುದಿಲ್ಲ. ಕುಸುಮ ಮತ್ತು ಅವನ ಗಂಡ ಇಬ್ಬರು ಆಶ್ಚರ್ಯದಿಂದ ನೋಡುತ್ತಾ ನಿಲ್ಲುತ್ತಾರೆ. ಆದರೆ ಭಾಗ್ಯನ ತಂಗಿ ಹೇಳುತ್ತಾಳೆ, ಅಕ್ಕ ಬಾಗಿಲು ತೆಗೀತಿಲ್ಲ ಅತ್ತೆ, ಏನು ಮಾಡುವುದು ಎಂದು. ಬಾಗಿಲು ತೆಗೆದು ಬಂದಾಗ ಅವಳು ಬಟ್ಟೆಯನ್ನು ಬದಲಾಯಿಸಿ ಬರುತ್ತಾಳೆ. ಭಾಗ್ಯ ಹೇಳುತ್ತಾಳೆ, ಮಾವ ಅತ್ತೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಏನಾದರೂ ಒಂದು ಮಾಡೇ ಮಾಡುತ್ತೇನೆ ಅನ್ನೋ ಧೈರ್ಯ ನನಗಿದೆ, ಸಾಮರ್ಥ್ಯ ನನಗಿದೆ, ನಾನು ಹೊರಗೆ ಹೋಗಿ ಏನಾದರೂ ಒಂದು ಮಾಡಿ ಬರ್ತೇನೆ, 40,000 ಹೇಗಾದರೂ ಮಾಡಿ ಅರೇಂಜ್ ಮಾಡಿ ಬರ್ತೀನಿ ಎಂದು ಹೇಳ್ತಾಳೆ. ಹೋಗಲು ಮುಂಚೆ ಅತ್ತೆ ಮಾವನಿಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನು ತಗೊಂಡು ಆಶೀರ್ವಾದದೊಂದಿಗೆ ಅವಳು ಹೊರಡುತ್ತಾಳೆ. ಇದನ್ನು ನೋಡುತ್ತಿದ್ದ ಮನೆಯವರು ಏನು ಹೇಳಬೇಕೆಂದು ಗೊತ್ತಾಗದೆ ನಿಲ್ಲುತ್ತಾರೆ. ಭಾಗ್ಯ ಮನೆಯಿಂದ ಹೊರಡಲು ತಯಾರಾಗಿ ಹೊರಡುತ್ತಾಳೆ. ಇದನ್ನು ನೋಡುತ್ತಾ ಅವರು ಏನನ್ನು ಮಾಡು ಮಗಳೇ ಎಂದು ಹೇಳಿ ಸುಮ್ಮನಾಗುತ್ತಾರೆ. ಇವತ್ತಿನ ಸಂಚಿಕೆ ಮುಗಿಯಿತು.